ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಕನ್ನಡ ಭವನದ ಹೊರಗೂ ಒಳಗೂ ಗಲಾಟೆ ಜೋರಾಗಿದೆ, ಜಟಾಪಟಿಯೇ ನಡೆದು ಹೋಗಿದೆ. ಪ್ರದೀಪ್ ಈಶ್ವರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೇನೆ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗಿದೆ. ಎಸ್ಟಿಕೆ ಹಾಗೆ ಸಂಸದ ಸುಧಾಕರ್ ಬೆಂಬಲಿಗರಿಂದ ಗಲಾಟೆ ಆಗಿದೆ. ಅವ್ರು ಹೇಳ್ತಾ ಇರೋದು ಶಾಸಕ ಪ್ರದೀಪ್ ಈಶ್ವರ್ ಭಾಗಿಯಾಗಬಾರದು ಅಂತ. ಗಲಾಟೆ ಮಾಡಿದ್ದು ಅದೇ ಕಾರಣಕ್ಕೆ. ಚಿಕ್ಕಬಳ್ಳಾಪುರದ ಕನ್ನಡ ಭವನದ ಗೇಟ್ ಅನ್ನ ತಳ್ಳಿ ಒಳಗೆ ಪ್ರವೇಶ ಮಾಡ್ತಾರೆ. ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಘೋಷಣೆಯನ್ನ ಕೂಗ್ತಾರೆ ಎಸ್ಟಿಕೆ ಬೆಂಬಲಿಗರು. ದೊಡ್ಡ ಜಟಾಪಟಿ ಗಲಾಟೆನೆ ನಡೆದು ಹೋಗುತ್ತೆ. ಪ್ರದೀಪ್ ಈಶ್ವರ್ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಆಗಿರುವಂತ ಗಲಾಟೆ ಇದು. ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ದ ಹಾಗೆ, ಜಟಾಪಟಿ ಆಗ್ತಾ ಇದ್ದ ಹಾಗೆ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳಾನಾಥ ಶ್ರೀಗಳನ್ನ ಕರೆಸ್ತಾರೆ ಜಿಲ್ಲಾಡಳಿತ. ಮಂಗಳಾನಾಥ ಶ್ರೀ ಮನವಿ ಬಳಿಕ ಸುಮ್ಮನಾಗ್ತಾರೆ ಎಸ್ಟಿಕೆ ಹಾಗೆ ಕೆ ಸುಧಾಕರ್ ಬೆಂಬಲಿಗರು ಸೈಲೆಂಟ್ ಆಗ್ತಾರೆ. ಯುವಕರನ್ನ ಸಮಾಧಾನ ಪಡಿಸಿದ ಬಳಿಕ ಕೆಂಪೇಗೌಡ ಜಯಂತಿ ಪ್ರಾರಂಭ ಆಗುತ್ತೆ. ಬಟ್ ಗಲಾಟೆ ಅಲ್ಲಿಗೆ ನಿಲ್ಲೋದಿಲ್ಲ. ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಮತ್ತದೇ ಗಲಾಟೆ ಮುಂದುವರಿಯುತ್ತೆ. ಶಾಸಕ ಪ್ರದೀಪ್ ಈಶ್ವರನ್ನ ಆಚೆ ಕಳಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಅಂತ ತಾಕೀತು ಮಾಡ್ತಾರೆ. ಪ್ರದೀಪ್ ಈಶ್ವರ್ ಹುಚ್ಚ ಅಂತ ಎಸ್ಟಿಕೆ ಬೆಂಬಲಿಗರು ಕಿಡಿಕಾರಿದ್ದಾರೆ. ಸಂಸದ ಸುಧಾಕರ್ ಬೆಂಬಲಿಗರು ಕೂಡ ಅವಹೇಳನ ಮಾಡ್ತಾರೆ. ಇನ್ನು ಪ್ರದೀಪ್ ಈಶ್ವರ್ ಪರ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಹಾಕಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮ ಆಯ್ತು, ಕಾರ್ಯಕ್ರಮ ಮುಗೀತು, ಗಲಾಟೆ ನಡುವೆನೆ ಕಾರ್ಯಕ್ರಮ ಮುಗೀತು. ಕಾರ್ಯಕ್ರಮದಿಂದ ಹೊರಬಂದ ಬಳಿಕ ಏನಾಗುತ್ತೆ, ತೋಳು ತಟ್ಟಿ ಮೀಸೆ ತಿರುವಿ ಪ್ರದೀಪ್ ಈಶ್ವರ್ ಸವಾಲ್ ಹಾಕ್ತಾರೆ. ಕಾರನ್ನ ಏರಿ ತೋಳು ತಟ್ಟಿ ಮೀಸೆ ತಿರುವಿ ಸವಾಲ್ ಹಾಕಿದ್ದಾರೆ. ಈ ವೇಳೆ ಪ್ರದೀಪ್ ಮೇಲೆ ಚಪ್ಪಲಿ ಎಸೆಯೋದ ಪ್ರಯತ್ನ ನಡೆಯುತ್ತೆ. ಎಸ್ಟಿಕೆ ವಿರುದ್ಧ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸ್ತಾರೆ. ಕೆಂಪೇಗೌಡ ಜಯಂತಿಗೆ ಕರೆದು ಅವಮಾನ ಮಾಡಿದ್ದಾರೆ. ಎಸ್ಟಿಕೆ ಚೇಲಾಗಳು ನನಗೆ ಅವಮಾನ ಮಾಡಿದ್ದಾರೆ, ನಾನು OBC ಶಾಸಕ ಅಂತ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಖಬರ್ದಾರ್ ಅಂತ ವಾಗ್ದಾಳಿ ನಡೆಸ್ತಾರೆ ಪ್ರದೀಪ್. ಕುಮಾರಣ್ಣ, ನೀನೊಬ್ಬ OBC ಹುಡುಗನ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟ್ ಇಂದ JDS ಕಾರ್ಯಕರ್ತರು ಬಂದಿದ್ದಾರೆ. ನಾನೊಬ್ಬ ಒಕ್ಕಲಿಗರ ನಾಯಕ DK ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ, ಖಬರ್ದಾರ್, ನಿನ್ನ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನು ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ಕುಮಾರಣ್ಣ, ನೀವು ಕುಮಾರಣ್ಣ, ಇವತ್ತು 1000 ಜನ ಬಂದು ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ. ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು